ನಮಸ್ಕಾರಪ್ಪ, ಸ್ವಾಗತ ನಿಮಗೆ ಒಂದು ಹೊಸ ವಿಡಿಯೋದಲ್ಲಿ. ಬರ್ರಿ ನಿಮಗೆ ತೋರಿಸ್ತೇನೆ. ಬರ್ರಿ. ಇದು ನನಗೆ ಈಗ ನಾನು ನಿಮ್ಗೆ ಒಂದು ಸ್ಕ್ರೀನಲ್ಲಿ ಹಚ್ತಾ ಇದ್ದೀನಿ. ಇದು ಯೂಟ್ಯೂಬ್ದ ಹೋಮ್ ಸ್ಕ್ರೀನ್. ಯೂಟ್ಯೂಬ್ದ ಹೋಮ್ ಸ್ಕ್ರೀನ್ನಲ್ಲಿ ನಾನು ಮೇಲ್ಗಡೆ ಏನು ಬರೆದೆ ಗೊತ್ತಾಯ್ತಿಲ್ಲ, ಅನಿಮೇಷನ್ ಕಾರ್ಟೂನ್ ವಿಡಿಯೋ ಸ್ಟೋರಿ ಅಂತ ಬರೆದೆ. ಇದು ಅನ್ನು ಬರೆದ ಕಸಿಂದ ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ರಿಸಲ್ಟ್ ತೋರಿಸ್ತೇನೆ ನಿಮಗೆ. ಮೇಲ್ಗಡೆ ನೋಡಿ 3 ವರ್ಷ ಹಿಂದಗಡೆ ಹಾಕಿದ್ದಾರೆ ವಿಡಿಯೋ. ಫಸ್ಟಿಗೆ ಮೇಲ್ಗಡೆ ಕಾಣ್ತಾ ಇದೆ ಇಲ್ಲಿ ಏನಂತ, ಜಾದುವಿ ಗಂಟೆ ಅಂತ ಒಂದು ಹಿಂದಿ ಕಾರ್ಟೂನ್ ವಿಡಿಯೋ ಇದೆ. ಇದು 3 ವರ್ಷದಲ್ಲಿ 24 ಮಿಲಿಯನ್ ಅಂದ್ರೆ ನೋಡ್ತಾ ಇದ್ದಾರೆ. 24 ಮಿಲಿಯನ್ ಅಂದ್ರೆ ಎಷ್ಟಾಯ್ತು ಗೊತ್ತಾ? 2,40,00,000 ವ್ಯೂಸು. ಮತ್ತೆ ಕೆಳಗಡೆ ಬರ್ತೀನಿ, ಇಲ್ಲಿ ನೋಡ್ರಿ ಒಂದೇ ದಿವಸ ಹಿಂದಗಡೆ ಹಾಕಿದ್ದಾರೆ. ಇದು ನೋಡ್ರಿ ಸ್ಕ್ಯಾರಿ ಪಂಪ್ಕಿನ್ ಅಂತ ಒಂದು ವಿಡಿಯೋ ಇದೆ. ಇದಕ್ಕೆ 3,57,000 ವ್ಯೂಸ್. ಮತ್ತು ಮುಂದೆ ತೋರಿಸ್ತಾನೆ, ಇಲ್ಲಿ ನೋಡ್ರಿ ಕುಕ್ಕು ಟಿವಿ ಅಂತ ಒಂದು ದೊಡ್ಡ ಚಾನಲ್ ಇದೆ. ಇದರ ಮೇಲೆ 2 ವರ್ಷ ಹಿಂದೆ ಹಾಕಿದ್ದಾರೆ 9 ಮಿಲಿಯನ್ ವ್ಯೂಸ್. ವಾವ್. ಇಲ್ಲಿ ಶಾರ್ಟ್ ವಿಡಿಯೋ ನೋಡ್ರಿ, ಶಾರ್ಟ್ ವಿಡಿಯೋದಲ್ಲಿ ಹೋದಾಗ 65 ಮಿಲಿಯನ್, ಇಲ್ಲಿ ತೆಳಗಡೆ ತೋರಿಸ್ತಾ ಇದೆ ನಿಮಗೆ 65 ಮಿಲಿಯನ್ ಇಲ್ಲಿ ವ್ಯೂಸ್ ಇದೆ. ಇದೇ ಥರ ಈಗ ನೋಡ್ರಿ ಭಾಳಷ್ಟು ಇಷ್ಟು ಮೇಲೆ ಇದು ವಿಡಿಯೋ ನೋಡಿದ ಮೇಲೆ ನಮಗೆ ಗೊತ್ತಾಕೈತಿ ಏನಪ್ಪ ಇಷ್ಟು ಮಿಲಿಯನ್ಸ್ ಗಟ್ಟಲೆ ಇಲ್ಲಿ ವ್ಯೂಸ್ ಬರ್ತಾವ. ಇದು ಮಾಡೋದು ಭಾಳ ಟಫ್ ಇರಬಹುದು. ಮಾಡೋದು ಅದು ಅನಿಮೇಷನ್ ಕೋರ್ಸ್ ಕಲಿಯಕ್ಕೆ ಹೋದರೆ ಭಾಳ ಟಫ್ ಇದೆ. ಆದರೆ ಕಾಪಿ ಪೇಸ್ಟ್ ಅನ್ನೋದು ಒಂದು ಶಬ್ದ ಇದೆಯಲ್ಲ, ಇದು ಭಾಳ ಡೇಂಜರ್ ಶಬ್ದ. ಇದರಿಂದ ಭಾಳಷ್ಟು ಲಕ್ಷಾಂತರ ಮಂದಿ ಇದರ ಮೇಲೆ ಕಾಪಿ ಪೇಸ್ಟ್ ಮಾಡಿ ಕಸಿಂದ ತಮ್ಮ ಕ್ರಿಯೇಟಿವಿಟಿ ತೋರಿಸಿ ಕಾಪಿ ಪೇಸ್ಟ್ ಮಾಡಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅಂತ ಪ್ಲಾಟ್ಫಾರ್ಮ್ನಿಂದ. ಸೊ ನೀವು ಕೂಡ ಈ ಥರ ವಿಡಿಯೋಸ್ಗಳು, ಅನಿಮೇಷನ್ ವಿಡಿಯೋಸ್ಗಳು ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಪೂರಾ ನೋಡ್ರಿ. ಚಾನಲ್ ಮೇಲೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮಗಳ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ರಿ. ನೋಡ್ರಿ, ಒಂದು ಹೊಸ ಯೂಟ್ಯೂಬರ್ ಏನು ಮಾಡ್ತಾನೆ, ನಮಗೆ ಏನಾದರೂ ಒಂದು ಹೊಸ ಯೂಟ್ಯೂಬ್ ಚಾನಲ್ ತೆಗಿಬೇಕಾದ್ರೆ ಏನಾದರೂ ಐಡಿಯಾ ಬೇಕು. ಅವನ ಕಡೆ ಈ ತಲೆಯಲ್ಲಿ ಏನೋ ಐಡಿಯಾ ಇರಂಗಿಲ್ಲ. ನಮ್ಮಂಥವ್ರು ಎಲ್ಲರೂ ಭಾಳಷ್ಟು ವಿಡಿಯೋಗಳನ್ನು ನೋಡಿ ಅವ್ರು ಏನು ತಿಳ್ಕೊತಾರೆ, ಯೂಟ್ಯೂಬ್ ಮೇಲೆ ಈ ಥರ ವ್ಯೂಸ್ ಬರ್ತಾ ಅಂದ್ರೆ ನಾವು ಮಾಡ್ಬೋದು ಅಂತ. ಬೇರೆ ಯಾವುದೇ ಕ್ಯಾಟಗರಿಯಲ್ಲಿ ನೀವು ಬ್ಲಾಗಿಂಗ್ ಆಗಲಿ ಕುಕ್ಕಿಂಗ್ ಆಗಲಿ ಮಾಡ್ಬೋದು. ಆದರೆ ಅನಿಮೇಷನ್ನಲ್ಲಿ ಎಲ್ಲ ನೋಡ್ರಿ, ಅನಿಮೇಷನ್ ಕೋರ್ಸ್ ಕಲಿಬೇಕಾಕತಿ, ದೊಡ್ಡ ಎಕ್ವಿಪ್ಮೆಂಟ್ ಬೇಕು, ಒಳ್ಳೆ ಕಂಪ್ಯೂಟರ್ಸ್ ಬೇಕು, ಈ ಥರ ಮಾಡಬೇಕು. ಆದರೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಕೇವಲ ನಿಮ್ಮ ಮೊಬೈಲ್ ಫೋನ್ನಿಂದ ಕಾರ್ಟೂನ್ ವಿಡಿಯೋಸ್ ನೋ ಕ್ರಿಯೇಟಿಂಗ್ ಅಂದ್ರೆ ನೋ ಕಾಪಿ ಪೇಸ್ಟ್ ಮಾಡುವಂಥ ಇದು ಒಂದು ಪ್ರಯೋಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಇಲ್ಲಿ ನೋಡಿದೆ, ಇಲ್ಲಿ ನಾನು ಇದೇ ಯೂಟ್ಯೂಬ್ ಮೇಲೆ ಒಂದು ಚಾನಲ್ ಸರ್ಚ್ ಮಾಡ್ತೀನಿ. ಕ್ರೇಜಿ ಬಾಬ್ ಅಂತ ಚಾನಲ್ ಸರ್ಚ್ ಮಾಡಿದೆ. ಕ್ರೇಜಿ ಬಾಬ್ ಅಂದರೆ ನಾನು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ಮೊದಲು ಸಬ್ಸ್ಕ್ರೈಬ್ ಮಾಡಿದೆ. ಕ್ರೇಜಿ ಬಾಬ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಎಲ್ಲಿ ನೋಡ್ತಾ ಇದ್ದೀರಾ, ಕ್ರೇಜಿ ಬಾಬ್ ಒಂದು ಚಾನಲ್ ಇದೆ. ಈ ಚಾನಲ್ ಮೇಲೆ ನೋಡ್ರಿ ಎಷ್ಟದ, ವಾವ್. ಈ ಚಾನಲ್ ಮೇಲೆ ನೋಡ್ರಿ 2.87 ಮಿಲಿಯನ್. ವಾವ್. 28,70,000ಕ್ಕಿಂತ ಹೆಚ್ಚು ಇಲ್ಲಿ ಸಬ್ಸ್ಕ್ರೈಬ್ ಇದ್ದಾವೆ. ಕೇವಲ ಹಾಕಿದ್ದಾರೆ 404 ವಿಡಿಯೋ. ಮೇಲ್ಗಡೆ ತೋರಿಸಲ್ಲ ನಿಮಗೆ 404 ವಿಡಿಯೋ. ಇಲ್ಲಿ ನೋಡ್ರಿ 28 ಲಕ್ಷ ಸಬ್ಸ್ಕ್ರೈಬರ್, 404 ವಿಡಿಯೋ. ಇಲ್ಲಿ ತೆಳಗಡೆ ಇವರು ಏನು ಹಾಕಿದ್ದಾರೆ, ವಿಡಿಯೋಸ್ನು ಕೂಡ ಹಾಕಿದ್ದಾರೆ, ಲಾಂಗ್ ವಿಡಿಯೋನು ಕೂಡ ಹಾಕಿದ್ದಾರೆ. 20 ನಿಮಿಷ, 9 ನಿಮಿಷ, 3 ನಿಮಿಷ, 2 ನಿಮಿಷ, 2 ನಿಮಿಷ, 1 ನಿಮಿಷ, ಈ ಥರ ಲಾಂಗ್ ವಿಡಿಯೋನು ಕೂಡ ಹಾಕಿದ್ದಾರೆ. ಮತ್ತು ಇಲ್ಲಿ ಶಾರ್ಟ್ ವಿಡಿಯೋನು ಕೂಡ ಹಾಕಿದ್ದಾರೆ. ಇದೇ ಥರದ ವಿಡಿಯೋ ಇವತ್ತು ನೀವು ಹೇಗೆ ಫ್ರೀ ಆಫ್ ಕಾಸ್ಟ್, ವಿದೌಟ್ ನಿಮ್ಮ ಜೇಬ್ಲಿಂದ ₹1 ಖರ್ಚು ಮಾಡಲಾರ್ದೆ, ಏನು ದೊಡ್ಡ ಕಂಪ್ಯೂಟರ್ ಇಕ್ವಿಪ್ಮೆಂಟ್ ಬೇಕಾಗಿಲ್ಲ. ಅದರಿಂದ ನೀವು ಕೇವಲ ನಿಮ್ಮ ಮೊಬೈಲ್ ಹೊತ್ತಿಂದ ಇದು ಎಲ್ಲ ನೀವು ಮಾಡಬಹುದು. ಅದು ನಿಮಗೆ ಕಲಿಸ್ತೀನಿ. ಅದಕ್ಕಾಗಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಅಂತ ನೋಡ್ರಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನೆ. ಇದು ನೋಡ್ರಿ, ಈ ಚಾನಲ್ ಇದೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹ್ಯಾಂಗೆ ವ್ಯೂಸ್ ಅದಾವ ಅಂತ. ಇದು ಲೇಟೆಸ್ಟ್ ವಿಡಿಯೋಗಳು 18,000, 87,000, 1,20,000. ಓಕೆ, ಕೆಳಗಡೆ ಹೋಗ್ತೀನಿ. 8,21,000, 1,97,000, 1,50,000 ಲೇಟೆಸ್ಟ್ ವಿಡಿಯೋ. ಮತ್ತು ಇದರ ಪಾಪ್ಯುಲರ್ ವಿಡಿಯೋಗಳಲ್ಲಿ ಹೋಗಿ ನೋಡ್ತೀನಿ. ನಿಮಗೆ ನಾನು ಪಾಪ್ಯುಲರ್ ವಿಡಿಯೋದಲ್ಲಿ ನೋಡ್ರಿ 235 ಮಿಲಿಯನ್. 235 ಮಿಲಿಯನ್ ಎಷ್ಟು? 2,35,00,000. 100 ಮಿಲಿಯನ್ ಅಂದರೆ ನೋಡ್ರಿ 10 ಕೋಟಿ ವ್ಯೂಸ್. 86 ಮಿಲಿಯನ್ ಅಂದರೆ 1 ಮಿಲಿಯನ್ಗೆ ಎಷ್ಟು ರೀ? ನನಗೆ ಇದೆಲ್ಲ ದಿಗಳು ಹಿಡಿತಲ್ಲ. ಇದು 1 ಮಿಲಿಯನ್ಗೆ 10 ಲಕ್ಷ. 86 ಮಿಲಿಯನ್ ಅಂದ್ರೆ ಎಷ್ಟು ರೀ? 1 ಕೋಟಿ, 8 ಕೋಟಿ, 60 ಲಕ್ಷ. ಅಬಾಬಾಬಾ. ಈ ಥರ ಇಲ್ಲಿ ಕೋಟಿಗಟ್ಟಲೆ ಇದರಲ್ಲಿ ವ್ಯೂಸ್ ಬರ್ತಾವೆ. ಇವ್ರು ಏನು ದೊಡ್ಡ ಸಾಧನೆ ಮಾಡ್ಯಾರ ಅಂತ ತಿಳ್ಕೊಂಡ್ರಿ? ಇಲ್ಲ, ಎಲ್ಲ ಕಾಪಿ ಪೇಸ್ಟ್ ಅದ ತಿರ್ಸ್ತೀವಿ. ಅದ ನಿಮಗೆ ಹೇಳ್ತೀನಿ ನಾನು, ಎಲ್ಲ ಕಾಪಿ ಪೇಸ್ಟ್ ಅದ. ಇಂಥ ಚಾನಲ್ ಮಾಡಿ ನೀವು ಯಾಕೆ ಗುರು ಮಾಡೋದು? ಮತ್ತು ಸೊ ನಿಮ್ಮ ತಲೆಯಾಗ ಒಂದು ಕ್ವಶನ್ ಇರ್ಬೋದು, ಈಗ ಇಂಥ ವಿಡಿಯೋಗಳು ಮೊನಿಟೈಸ್ ಆಗ್ತಾವ? ಪ್ರೂಫ್ ತೋರಿಸ್ಲಾ ನಿಮಗೆ. ನೋಡ್ರಿ, ಒಂದು ವಿಡಿಯೋ ಮೇಲೆ ನಾನು ಕ್ಲಿಕ್ ಮಾಡಿದೆ. ಇದಕ್ಕೆ ನಾನು ಮ್ಯೂಟ್ ಮಾಡ್ತೀನಿ. ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊನಿಟೈಸ್ ಇದೆಯೋ ಇಲ್ಲೋ ಅಂತ ನಿಮಗೆ ಗೊತ್ತಾಕೈತಿ. ಇಲ್ಲಿ ಮೆಸೇಜ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಮೆಸೇಜ್, ಇಲ್ಲಿ ಮೆಸೇಜ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಈ ಮೆಸೇಜ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿದಾಗ
ನೋಡ್ರಿ ಇಲ್ಲಿ ತೆಳಗಡೆ ಸೂಪರ್ ಥ್ಯಾಂಕ್ಸ್ದ ಒಂದು ಆಪ್ಷನ್ ಇದೆ. ಏನಿದೆ? ಸೂಪರ್ ಥ್ಯಾಂಕ್ಸ್. ಈ ತೆಳಗಡೆ ಹಾರ್ಟ್ ಆಪ್ಷನ್ ಇದೆ, ಅದರೊಳಗೆ ಒಂದು ಡಾಲರ್ ಐಕಾನ್ ಇದೆ, ಇದು ಹಾರ್ಟ್ ಆಪ್ಷನ್ ಇದೆ. ಈ ಥರ ಆಪ್ಷನ್ ಬತ್ತಂದ್ರೆ ಈ ಚಾನಲ್ ಮೊನಿಟೈಸ್ ಇದೆ ಅಂತ ಅರ್ಥ. ಈಗ ಇದು ಆಯಿತು, ನಿಮಗೆ ಈಗ ಪ್ರೂಫ್ ಅಂತೂ ಸಿಕ್ತು, ಇಂಥ ಚಾನಲ್ ಮೊನಿಟೈಸ್ ಆಗ್ತಾವ. ಆದರೆ ಇಲ್ಲಿ ಏನು ಮಾಡಬೇಕು? ನಮ್ಮ ಚಾನಲ್ ಮೊನಿಟೈಸ್ ಆಗಬೇಕಾದ್ರೆ ಇದು ಕಾಪಿ ಪೇಸ್ಟ್ ಮಾಡಿ ನಾವು ಏನು ಮಾಡಬೇಕು? ನಾವು ಏನಿದೆ ಪ್ಲೇಸ್ಟೋರ್ಗೆ ಬರೋಣ. ಪ್ಲೇಸ್ಟೋರ್ನಲ್ಲಿ ಬರ್ತೀನಿ ನಾನು. ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಬಂದೆ. ಪ್ಲೇಸ್ಟೋರ್ನಲ್ಲಿ ನಾನು ಸರ್ಚ್ ಮಾಡ್ತೀನಿ ಒಂದು ಮೇಲ್ಗಡೆ. ಇಲ್ಲಿ ನಾನು ಮೇಲ್ಗಡೆ ನಾನು ಒಂದು ಸರ್ಚ್ ಮಾಡಿದ್ದೀನಿ, ಹಗೀಸ್ ಫನಿ ಅನಿಮೇಷನ್ ಸ್ಟೋರಿ ಅಂತ. ಇಲ್ಲಿ ಮೇಲ್ಗಡೆ ನಾನು ಸರ್ಚ್ ಮಾಡಿದ್ದೀನಿ. ಏನು? ಹಗೀಸ್ ಫನಿ ಅನಿಮೇಷನ್ ಸ್ಟೋರಿ ಸರ್ಚ್ ಮಾಡಿದಾಗ ಇಲ್ಲಿ ತೆಳಗಡೆ ಒಂದು ಆ್ಯಪ್ ಬರ್ತೈತಿ ನೋಡ್ರಿ. ಇಲ್ಲಿ ಹಗೀಸ್ ಫನಿ ಅನಿಮೇಷನ್ ಸ್ಟೋರಿ ಅಂತ ಆ್ಯಪ್ ಬತ್ತು. ಈ ಆ್ಯಪ್ಗೆ ನಾನು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋತೀನಿ. ಈ ಆ್ಯಪ್ಗೆ ಇಷ್ಟ ನೋಡ್ರಿ, ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರಬಹುದು. ಆ ಮಕ್ಕಳು ಗೇಮಿಂಗ್ ಆಟ ಇದು ಗೇಮ್ಸ್ ಆಡ್ತಿರ್ತಾವ ಮೊಬೈಲ್ನಲ್ಲಿ. ಆ ಮಕ್ಕಳ ಗೇಮ್ ಆಟದ ಮೊಬೈಲ್ನಿಂದ ಆ ಗೇಮಿಂಗ್ ಆ್ಯಪ್ಲಿಂದ ಕೂಡ ನೀವು ಇಲ್ಲಿ ದುಡ್ಡು ಅರ್ನಿಂಗ್ ಮಾಡ್ಬೋದು. ಆದರೆ ಕೆಲವೊಂದು ಟ್ರಿಕ್ ಇರ್ತಾವ, ಆ ಟ್ರಿಕನ್ನು ಉಪಯೋಗ ಮಾಡ್ಕೋಬೇಕು. ಏನು ಬರ್ತೈತಿ ಹಂಗೆ ತಗೊಂಡು ಅದು ಹೆಂಗೈತಿ ಹಂಗೆ ಹಾಕಿದ್ರೆ ನಡೆಯಂಗಿಲ್ಲ. ಟ್ರಿಕ್ ಏನಿದೆ ಅದು ಎಲ್ಲ ಹೇಳ್ತೀನಿ. ಸೊ ಇದು ಇನ್ಸ್ಟಾಲ್ ಮಾಡಲಿಕ್ಕೆ ನಾನು ಕೊಡ್ತೀನಿ ಮೊದಲು. ಸೊ ನಮ್ಮ ಮೊಬೈಲ್ನಲ್ಲಿ ಈ ಗೇಮ್ ಆ್ಯಪ್ ಇಲ್ಲಿ ಇನ್ಸ್ಟಾಲ್ ಆಗಿದೆ. ಇದಕ್ಕೆ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ಇದು ಪ್ಲೇ ಅಂತ ಆಪ್ಷನ್ ಬರ್ತೈತಿ. ಪ್ಲೇಗೆ ನಾನು ಕ್ಲಿಕ್ ಮಾಡ್ತೀನಿ. ಪ್ಲೇಗೆ ನಾನು ಕ್ಲಿಕ್ ಮಾಡಿದ್ರೆ ಏನಾದರೂ ಒಂದು ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ ಈಗ ಚಾಲು ಆಯಿತು. ಹಗಿ ಸ್ಟೋರಿ ಅಂತ ಇಲ್ಲಿ ಚಾಲು ಆಗಿದೆ. ಈ ಹಗಿ ಸ್ಟೋರೀಸನ್ನು ನಾವು ಈಗ ರೆಕಾರ್ಡ್ ಮಾಡೋಣ, ಸ್ಕ್ರೀನ್ ರೆಕಾರ್ಡ್ ಮಾಡೋಣ. ಇಲ್ಲಿ ಆ ಚಾನಲ್ನಲ್ಲಿ ಈಗ ನೋಡಿದ್ರಲ್ಲ ನೀವು, ಕ್ರೇಜಿ ಬಾಬ್ ಚಾನಲ್ನಲ್ಲಿ ಇರುವಂಥ ಗೇಮ್ಸ್ಗಳು ಇಲ್ಲಿ ಇರ್ತಾವೆ. ಲೆವೆಲ್ 1 ಲೆವೆಲ್ 2 ಇರ್ತಾವೆ. ಇಲ್ಲಿ ಲೆವೆಲ್ 1ಗೆ ನಾನು ಟೈಪ್ ಮಾಡ್ತೀನಿ. ಟೈಪ್ ಮಾಡಿದಾಗ ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೋತೀನಿ. ಮೊದಲು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ನಾನು. ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ನೋಡ್ತಾ ಇಲ್ಲ, ಇದು ಗೇಮ್ ಸೌಂಡ್ ಮಾಡ್ತೀನಿ. ಈಗ ನೋಡ್ತಾ ಇದ್ರ? ಓ ನೋಡ್ರಿ, ಗೇಮ್ ಪ್ಲೇ ಮಾಡ್ಬೇಕು ನಾವು. ಗೇಮ್ ಆಡಬೇಕು. ಇಲ್ಲಿ ರಾಂಗ್ ಆಯಿತು, ಇದು ರಾಂಗ್ ಆಯಿತು. ಪ್ಲೇ ಒಂದು ಗೇಮ್ ಆಯ್ತಾ, ಮತ್ತೆ ಪ್ಲೇ ಮಾಡ್ತೀನಿ. ಇದು ಫ್ರೀ ಆಫ್ ಕಾಸ್ಟ್ ನೀವು ಯೂಸ್ ಮಾಡ್ಲಾಕತ್ತೀರಿ. ಒಂದು ಗೇಮ್ ಆಡಿದ ಮೇಲೆ ಒಂದು ಆ್ಯಡ್ ಬರ್ತೈತಿ. ಅದು ಆ್ಯಡ್ ಕಂಪಲ್ಸರಿ ನೋಡ್ರಿ. ಆ್ಯಡ್ ಕಂಪಲ್ಸರಿ ನೋಡಿದ ಮೇಲೆ ಮತ್ತೊಂದು ಹೊಸ ಗೇಮ್ ಚಾಲು ಆಕೈತಿ. ಅದಕ್ಕೂ ಕೂಡ ಸ್ಕ್ರೀನ್ ರೆಕಾರ್ಡ್ ಮಾಡಿರಿ. ಈಗ ನಾನು ನಿಮ್ಮ ಮುಂದೆ ಕೆಲವೊಂದು ಗೇಮ್ಸ್ಗಳು ನಾನು ಇಲ್ಲಿ ರೆಕಾರ್ಡ್ ಮಾಡ್ತೀನಿ. ರೆಕಾರ್ಡ್ ಮಾಡಿ ಅದಕ್ಕೆ ಹೇಗೆ ಕಾಪಿರೇಟ್ ಬರಲಾರ್ದಂಗೆ ಹೇಗೆ ನಾವು ಎಡಿಟ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಅಂತ ನಾನು ನೋಡ್ರಿಪ್ಪ. ಈಗ ಮತ್ತೊಂದು ಗೇಮ್ ಇಲ್ಲಿ ಶುರು ಆಗ್ತಾ ಇದೆ. ಆ ಗೇಮನ್ನು ಕೂಡ ಈಗ ನಾವು ಆಡೋಣ. ಇಲ್ಲಿ ಈಗ ಇದು ಒಂದು ಗೇಮ್ ಇದೆ. ಇದು ಗೇಮಿಗೆ ಆಡಬೇಕು ನಾವು. ಚಾಕ್ಲೇಟ್ ಕೊಟ್ಟರೆ ಏನಾಕೈತಿ, ಇದು ಏನೈತಿ ಚಾಕ್ಲೇಟ್ ತಿಂದ ಕ್ಯಾಶಿಂದ ಇದು ನಮಗೆ ತಿಂದು ಬಿಡ್ತೈತಿ. ಈಗ ನಾವು ಇದು ಬಡಗಿಗೆ ನಾನು ಕ್ಲಿಕ್ ಮಾಡ್ತೀನಿ. ಭಾಳ ಈಸಿ ಇದೆ. ಯಸ್, 15 ಸೆಕೆಂಡ್ 20 ಸೆಕೆಂಡ್ ಒಂದು ವಿಡಿಯೋ ಆದರೆ ಸಾಕು. ಅದಕ್ಕೆ ಎಡಿಟ್ ಮಾಡಿ ಕ್ಯಾಶಿಂದ ಇದಕ್ಕೆ ಯೂಟ್ಯೂಬ್ ಶಾರ್ಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಎಡಿಟ್ ಹೇಗೆ ಮಾಡೋದು ಅದನ್ನು ನಿಮಗೆ ಹೇಳ್ತೀನಿ. ಈಗ ಎರಡನೇದು ಒಂದು ಬತ್ತು. ಯಸ್, ರೈಟ್ ಆಯಿತು. ಇಲ್ಲಿ ಒಂದು ನಮಗೆ ನಾವು ಬಂತು, ಹಡಗು ಬತ್ತು, ಹೋಗ್ತಾ ಇದೆ ಗಾಡಿ. ಯಸ್, ಈ ಥರದ್ದು ಒಂದು ಗೇಮ್ ನಾವು ಆಡಬಹುದು ಇಲ್ಲಿ. ಸೊ ಈ ಥರ ನೀವು ಮೊದಲು ರೆಕಾರ್ಡ್ ಮಾಡಬೇಕು. ಆ ಗೇಮನ್ನು ಆಡಬೇಕು. ಗೇಮನ್ನು ಆಡಿಕೆಶನ್ ಈ ಥರ ರೆಕಾರ್ಡ್ ಮಾಡಬೇಕು. ಸೊ ಈಗ ನಾವು ಆಡಿದಂಥ ಈ ಮಕ್ಕಳ ಗೇಮ್ ಆಟದ ಈ ವಿಡಿಯೋಸ್ಗಳನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿವಿ. ಸ್ಕ್ರೀನ್ ರೆಕಾರ್ಡ್ ಮಾಡಿಕೆಶಿಂದ ಇದಕ್ಕೆ ನಾವು ಎಡಿಟ್ ಮಾಡೋಣ. ಎಡಿಟ್ ಮಾಡಲಿಕ್ಕೆ ನಾನು ಕೇನ್ ಮಾಸ್ಟರ್ ತೊಗೋತೀನಿ. ಕೇನ್ ಮಾಸ್ಟರ್ ವಿಡಿಯೋಸ್ನಲ್ಲಿ ತೊಗೊಂಡು ಬಂದ ಕೇಶಿಂದ ಇದಕ್ಕೆ ನಾನು ಕ್ರಿಯೇಟಿವ್ ನ್ಯೂಗೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನಿದಿಲ್ಲ 16:19 ರೇಷಿಯೋ ಇದಕ್ಕೆ ನಾನು ಚೂಸ್ ಮಾಡ್ಕೋತೀನಿ. 16:19 ಯಾಕಂದರೆ ಶಾರ್ಟ್ಗೆ ರೀಲ್ಸ್ಗೆ ಇದೇ ಚೂಸ್ ಮಾಡಬೇಕು. ಇದಕ್ಕೆ ನಾನು ಚೂಸ್ ಮಾಡೋಣ. ಇಲ್ಲಿ ಕ್ರಿಯೇಟ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ತೆಳಗಡೆ ಬಂದ ಕೇಶಿಂದ ಆ ವಿಡಿಯೋಸ್ಗಳನ್ನು ಇಲ್ಲಿ ತೊಗೋತೀನಿ ನಾನು. ಆ ವಿಡಿಯೋಸ್ ಇಲ್ಲಿ ತೊಗೊಂಡು ಕೇಶಿಂದ ಈಗ ನಾವು ಆ ಗೇಮ್ಗೆ ನಾವು ಇಲ್ಲಿ ಎಡಿಟ್ ಮಾಡೋಣ. ಎಡಿಟ್ ಹೇಗೆ ಮಾಡೋದಾ? ಈಗ ಎಡಿಟಿಂಗ್ ಆ್ಯಪ್ನಲ್ಲಿ ತೊಗೊಂಡು ಬಂದೀವಿ. ಇದಕ್ಕೆ ನಾವು ಈ ವಿಡಿಯೋಸ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇಲ್ಲಿ ಪ್ಯಾನ್ ಆ್ಯಂಡ್ ಜೂಮ್ ಅಂತ ಇದೆಯಲ್ಲ, ಈ ಪ್ಯಾನ್ ಆ್ಯಂಡ್ ಜೂಮ್ಗೆ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಈಕ್ವಲ್ ಟು ಮಾಡೋಣ. ಈಕ್ವಲ್ ಟು ಮಾಡಿ ಕೇಶಿಂದ ಇದಕ್ಕೆ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಜೂಮ್ ಮಾಡಿಕೊಂಡು ಓಕೆ, ಇಷ್ಟು ಜೂಮ್ ಮಾಡೋಣ. ಇಷ್ಟು ಜೂಮ್ ಮಾಡಿದರೆ ಸಾಕು. ಯಾಕಂದರೆ ಕೆಳಗಿಂದೆಲ್ಲ ನಮಗೆ ಏನೂ ಕಾಣಬಾರ್ದು. ಓಕೆ, ಆಮೇಲೆ ಇದಕ್ಕೆ ಪ್ಲೇ ಮಾಡೋಣ. ಎಲ್ಲಿಂದ ಗೇಮ್ ನಮ್ದು ಸ್ಟಾರ್ಟ್ ಆಗಿತ್ತಲ್ಲ ಅಲ್ಲಿಂದ ನಾವು ಶುರು ಮಾಡೋಣ. ಈಗ ಫಸ್ಟ್ಲಿದ್ದು ಏನಂದಿಲ್ಲ ವೆಸ್ಟ್ ನಮ್ಮದು ಫೋಟೇಜ್ ಅದು ಎಲ್ಲ ಡಿಲೀಟ್ ಮಾಡೋಣ. ಓಕೆ, ಇಲ್ಲಿಂದ ಕ್ಲಿಕ್ ಮಾಡಿದೆ ನಾನು. ಇದಕ್ಕೆ ಟ್ರಿಮ್ ಲೆಫ್ಟ್. ಓಕೆ, ಇಲ್ಲಿ ಓಕೆ ಎಲ್ತನ ಇದೆ, ಅಲ್ತನ ಹೋಗಿ ನಾನು ಇಲ್ಲಿ ಇದಕ್ಕೆ ಓಕೆ ಇಲ್ತನ ಹೋಯ್ತು, ಡಿಲೀಟ್. ಈಗ ನಾವು ಏನು ಮಾಡೋಣ, ಇದಕ್ಕೆ
ನಾವು ವಾಯ್ಸ್ ಓವರ್ ಮಾಡಬೇಕು. ನಮ್ಮ ವಿಡಿಯೋ ಇಲ್ಲಿ ಮೊನಿಟೈಸ್ ಆಗಿ ಅದರಲ್ಲಿಂದ ನಮಗೆ ದುಡ್ಡು ಬೇಕಾದರೆ ನಮಗೆ ಇದಕ್ಕೆ ಇಲ್ಲಿ ನಾವು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ನಾವು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಲಿಕ್ಕೆ ಏನು ಮಾಡಬೇಕು, ಈ ವಿಡಿಯೋದ ಮೇಲೆ ಕ್ಲಿಕ್ ಮಾಡೋಣ, ಇಲ್ಲಿ ಮಿಕ್ಸರ್ ಆಪ್ಷನ್ ಇದೆ, ಇದಕ್ಕೆ ಕ್ಲಿಕ್ ಮಾಡೋಣ, ಈ ಸೌಂಡ್ ಎಲ್ಲ ತೆಳಗಡೆ ತಗೊಂಡು ಬರೋಣ. ಸೌಂಡ್ ಎಲ್ಲ ತಗೊಂಡು ಬಂದು ಕಳಿಸಿದ. ಈಗ ನಾವು ಇಲ್ಲಿ ವಾಯ್ಸ್ ಓವರ್ ಮಾಡೋಣ. ವಾಯ್ಸ್ ಓವರ್ ಹೇಗೆ ಮಾಡೋದು, ಇಲ್ಲಿ ನಾನು ವಾಯ್ಸ್ ಓವರ್ ಮಾಡಲಿಕ್ಕೆ ಇದು ವಿಡಿಯೋ ಒಂದ್ಸಲ 15-16 ಸೆಕೆಂಡ್ ಒಂದು ವಿಡಿಯೋ ಇದೆ, ಆ ವಿಡಿಯೋಗೆ ಒಂದ್ಸಲ ನೋಡಿ ಕ್ಯಾಶಿಂದ ಅದರ ತಕ್ಕಂತೆ ಅದಕ್ಕೆ ಡೈಲಾಗ್ ಹೊಡ್ರಿ. ಡೈಲಾಗ್ ಹೊಡೆದ ಕೇಸಿಂದ ಅದಕ್ಕೆ ಕಮೆಂಟ್ರಿ ಮಾಡಿರಿ. ನೋಡ್ತೀನಿ ನಾನು ಒಂದ್ಸಲ ಇದು ವಿಡಿಯೋ ನೋಡ್ತೀನಿ. ಓ ಮೈ ಗಾಡ್, ನಾನು ತೆಳಗಡೆ ಬಿದ್ದೆ, ಬಾರೋ ನಾನು ತಗೋತೀನಿ ಕೈ, ಅಯ್ಯೋ ಇಲ್ಲಿ ಮೊಸಳೆ ಇದೆ, ಮೊಸಳೆ ನನಗೆ ಈಗ ಕಡಿತಾ ಇದೆ, ತಿಂತಾ ಇದೆ. ಓಕೆ ಈ ಥರ ನಾನು ಇಲ್ಲಿ ಡೈಲಾಗ್ ಹೊಡ್ತೀನಿ. ಓಕೆ, ಈಗ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ ನನ್ನ ವಾಯ್ಸ್ನಲ್ಲಿ. ಈ ವಿಡಿಯೋ ತಕ್ಕಂತೆ ಅದಕ್ಕೆ ನಾನು ಕಾಮೆಂಟ್ರಿ ಮಾಡ್ತೀನಿ. ಯಾಕಂದ್ರೆ ಯೂಟ್ಯೂಬ್ ಮೇಲೆ ಇಂಥ ವಿಡಿಯೋಗಳು ಮಕ್ಕಳು ಜಾಸ್ತಿ ನೋಡ್ತಾರೆ. ಈ ವಿಡಿಯೋ ಅವ್ರು ನೋಡಿದ್ರೆ ಎಂಗೇಜಿಂಗ್ ಆಗ್ತೈತಿ. ಅವ್ರು ಎಂಗೇಜ್ ಆದಾಗ ಅವ್ರಿಗೆ ಡೈಲಾಗ್ ಹೊಡ್ರಿ, ಮಕ್ಕಳಿಗೆ ಕ್ಯಾಚ್ ಮಾಡುವಂಥ ಪ್ರಯತ್ನ ಮಾಡ್ರಿ. ಸೊ ಇಲ್ಲಿ ನಾನು ರೆಕಾರ್ಡ್ ಆಪ್ಷನ್ಗೆ ಕ್ಲಿಕ್ ಮಾಡ್ತೀನಿ. ರೆಕಾರ್ಡ್ ಆಪ್ಷನ್ ಕ್ಲಿಕ್ ಮಾಡಿದೆ, ಸ್ಟಾರ್ಟ್ ಮಾಡಿದೆ. ಓ ಮೈ ಗಾಡ್, ನಾನು ತೆಳಗೆ ಬಿದ್ದೆ, ಸಂಖ್ಯಾ ನನಗೆ ಮ್ಯಾಕ್ ತಗೋರು, ಇಲ್ಲಿ ಒಂದು ದೊಡ್ಡ ಮಸಳಿ ಇದೆ, ಇದು ನನಗೆ ತಿನ್ನಬಹುದು. ಈ ತರ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಕೇಸಿಂದ ಈಗ ನೋಡ್ರಿ, ನಾನು ಇದಕ್ಕೆ ಪ್ಲೇ ಮಾಡಿ ನಿಮಗೆ ತೋರಿಸ್ತೇನೆ. ಓ ಮೈ ಗಾಡ್, ನಾನು ತೆಳಗೆ ಬಿದ್ದೆ, ಸಂಖ್ಯಾ ನನಗೆ ಮ್ಯಾಕ್ ತಗೋರು, ಇಲ್ಲಿ ಒಂದು ದೊಡ್ಡ ಮಸಳಿ ಇದೆ, ಇದು ನನಗೆ ತಿನ್ನಬಹುದು. ಏನು ಮಾಡುವುದು, ಏನಾದ್ರು ಐಡಿಯಾ ನೋಡು. ನಾ ಏನ್ ಮಾಡಲಿ, ನಮ್ಮ ತಂದೆ ಹೋಗಿ ಏನ್ ಹೇಳಿ, ಓಹೋ ಈ ಮೊಸಳಿ ಏನಾದ್ರು ನಾನು ತಿನ್ನಿಸ್ತೇನೆ, ನೋ ಪ್ರಾಬ್ಲಮ್, ಈಗ ನೀನು ಬರ್ತೀಯ ಮೇಲ್ಗಡೆ. ಅರೆ ಬಾಪ್ರೆ, ತಗೊಂಡ್ಯಾ. ಮತ್ತೆ ಇದಕ್ಕೆ ಸಿಂಗರ್ ಮಾಡಲಿಕ್ಕೆ ಏನಾದರೂ ನೀವು ಮತ್ತೊಂದು ಇದ್ರ ಬ್ಯಾಕ್ಗ್ರೌಂಡ್ನಲ್ಲಿ ಏನಾದರೂ ಮ್ಯೂಸಿಕನ್ನು ಹಾಕಬಹುದು. ಮ್ಯೂಸಿಕನ್ನು ಹಾಕಲಿಕ್ಕೆ ಆಡಿಯೋನಲ್ಲಿ ಹೋಗ್ತೀನಿ. ಆಡಿಯೋನಲ್ಲಿ ಹೋದಾಗ ಆಲ್ಬಮ್ನಲ್ಲಿ ನಾನು ಎಲ್ಲಿಯಾದರೂ ಇಲ್ಲಿ ಕಾಮಿಡಿ ಮ್ಯೂಸಿಕನ್ನು ಇಟ್ಟಿದ್ದೆ, ನಾನು ನೋಡ್ತೀನಿ. ನಾನು ಇಲ್ಲಿ ಇದು ತಗೊಂಡು ಕೇಸಿ ಇಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದೇ ಒಂದು ಫನಿ ಮ್ಯೂಸಿಕ್ ಯೂಟ್ಯೂಬ್ ಲೈಬ್ರರಿಯಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ನಾನು ಸೌಂಡನ್ನು ನಾನು ಏನು ಮಾಡ್ತೀನಿ, 20%, 25% ನಾನು ಇಡ್ತೀನಿ. 25% ಇಟ್ಕೇಸಿ ಇದಕ್ಕೆ ಪ್ಲೇ ಮಾಡ್ತೀನಿ. ಓ ಮೈ ಗಾಡ್, ನಾನು ತೆಳಗೆ ಬಿದ್ದೆ, ಸಂಖ್ಯಾ ನನಗೆ ಮ್ಯಾಕ್ ತಗೋರು, ಇಲ್ಲಿ ಒಂದು ದೊಡ್ಡ ಮಸಳಿ ಇದೆ, ಇದು ನನಗೆ ತಿನ್ನಬಹುದು. ಏನು ಮಾಡುವುದು, ಏನಾದರೂ ಐಡಿಯಾ ನೋಡು. ಸೊ ಈ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದಲ್ಲಿ ನಿಮಗೆ ವಿಡಿಯೋನು ಕೂಡ ಭಾಳ ಶೃಂಗಾರ ಆಕೈತಿ. ಸೊ ಈ ಥರ ನೀವು ರೆಕಾರ್ಡ್ ಮಾಡಿ, ಈ ಥರದ್ದು ನೀವು ಗೇಮ್ಸ್ ಆಟ ಮಕ್ಕಳ ಜೊತೆ ಆಟ ಆಡ್ಕೊಂಡು ಅದರ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಸ್ಟಾರ್ಟಿಂಗ್ ಗೇಮ್ದ ಹೆಸರು ಬರಬಾರ್ದು, ಆ ಪೊಸಿಷನ್ನ ಎಷ್ಟು ನೀವು ಆಟ ಆಡಿರಲ್ಲ ಅಷ್ಟ ಪೊಸಿಷನ್ ರೆಕಾರ್ಡ್ ಮಾಡಿಕೊಂಡು ಈ ಥರ ಎಡಿಟ್ ಮಾಡಿ ನೀವು ವಿಡಿಯೋಸ್ ಮಾಡಿ ಯೂಟ್ಯೂಬ್ ಮೇಲೆ ಶಾರ್ಟ್ ವತಿಯಿಂದ ನೀವು ನಿಮ್ಮ ಚಾನಲ್ನ ಮೊನಿಟೈಸ್ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿ ಬೇಕು, ಮೊದಲೇ ಹೇಳ್ತೀನಿ, ಕ್ರಿಯೇಟಿವಿಟಿ ಬೇಕು. ಕ್ರಿಯೇಟಿವಿಟಿ ಅಂದರೆ ನಿಮ್ಮದು ಇಲ್ಲಿ ವಾಯ್ಸ್ ಬೇಕು ಮತ್ತು ಇದಕ್ಕೆ ಏನಾದರೂ ಕಲರ್ ಗ್ರೇಡಿಂಗ್ ಮಾಡಿರಿ, ಕಲರ್ ಒಂದು ಸ್ವಲ್ಪ ಚೇಂಜಿಂಗ್ ಮಾಡಿರಿ. ಆ ಥರ ಮಾಡಿ ಕೇಸಿಂದ ಯೂಟ್ಯೂಬ್ ಮೇಲೆ ಒಂದು ಶಾರ್ಟ್ ವಿಡಿಯೋ ಮಾಡಿ, ಕಾರ್ಟೂನ್ ವಿಡಿಯೋ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ ಅದರಿಂದ ಲಕ್ಷಾಂತರ ನೀವು ಸಬ್ಸ್ಕ್ರೈಬರ್ನ ಕೂಡ ಗೇನ್ ಮಾಡ್ಕೋಬಹುದು. ಈ ಚಾನಲ್ ಮಾನಿಟೈಸ್ ಆಕೈತಿ, ಅದರಿಂದ ಲಕ್ಷಾಂತರ ರೂಪಾಯಿ ನೀವು ಅರ್ನಿಂಗ್ ಮಾಡಬಹುದು. ಸೊ ಈಗ ನೀವು ವಿಡಿಯೋ ನೋಡಿದ್ರಲ್ಲ, ಇದೇ ಥರ ಮಾಡುವ ಪ್ರಯತ್ನ ಮಾಡಿರಿ, ಒಂದು ಹೊಸ ಚಾನಲ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗಳ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡ್ಕೊಡ್ರಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ, ಜವಾರಿ ಮಂದಿಗೆ.